ಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಣೆ ಮಾಡೋಣ. ಸ್ವಲ್ಪ ಈ ಕಡೆ ಬಂದ್ರೆ ಒಂದು ಫೋಟೋ ಬರ್ತದೆ, ಈ ಕಡೆ ಬಂದು ಶಬ್ದನ ಬಂತು. ಯಾರ ಪರವಾಗಿ ಬಂತು ಅಂದ್ರೆ ಇದು ಜೈಭೀಮ್ ಶಬ್ದ 1937ರಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾಂತೀಯ ನ್ಯಾಯ ವಿಧೇಯಕಗಳ ಚುನಾವಣೆ ನಡೀತದೆ ಮುಂಬೈನಲ್ಲಿ. ಅದರಲ್ಲಿ ಒಂದು 17 ಜನ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಘಟನೆ. ಆ ಸಂಘಟನೆಯಿಂದ 17 ಜನರಲ್ಲಿ 15 ಜನ ನಮ್ಮ SC ST OBC ಜನಗಳು ಅದರಲ್ಲಿ ವಿನ್ ಆಗ್ತಾರೆ, ಗೆಲ್ತಾರೆ. ಬಾಬಾ ಸಾಹೇಬರಿಗೆ ದೊಡ್ಡ ಒಂದು ಜಯ ತಂದು ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂಬೈ ಪ್ರಾಂತ್ಯದಲ್ಲಿದ್ದು ಗೆಲ್ತಾರೆ. ಅಲ್ಲಿ ನಿಪ್ಪಾಣಿಯಲ್ಲೂ ಸಹ ಒಬ್ಬರು ಬಲವಂತರಾವ್ ಹೊರಾಳೆ ಅಂತ ನಿಮ್ಮ ಜಿಲ್ಲೆಯವರೇ ಸಹ ಜನರಲ್ ಕ್ಯಾಟಗರಿಯಿಂದ ಗೆದ್ದು ಅವರು ಸಹ ಇದರಲ್ಲಿ ವಿನ್ ಆಗ್ತಾರೆ. ಬಹಳ ಖುಷಿ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಅದರಿಂದ ಅವರು ಅನೇಕ ಬಾರಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಇಲ್ಲಿಗೆ ಬರ್ತಾರೆ, ಚಿಕ್ಕೋಡಿಗೆ ಸಹ ಬರ್ತಾರೆ, ಮತ್ತೆ ಬೆಳಗಾವಿ ಸಹ ಬರ್ತಾರೆ, ಅನೇಕ ಸ್ಥಳಗಳಿಗೆ ಅವರು ಬರ್ತಾರೆ. ಬಾಬಾ ಸಾಹೇಬರಿಗೆ ಈ ಒಂದು ಜೈಭೀಮ್ ಅನ್ನೋ ಸಂಕೇತನ ಯಾಕೆ ಹುಟ್ಟಾಗ್ತು ಅಂತ ಹೇಳಿದ್ರೆ, ಒಬ್ಬ ಮಹನೀಯ ಬಾಬು LN ಹರಿದಾಸ್ ಅಂತ, ಅವರು ನನಗನಿಸಿದ ಮಟ್ಟಿಗೆ ಚನ್ನದಾಸರೇ ಇರ್ಬೋದು. ಅವರು SC ಸಮುದಾಯದವರು ಬಹಳ ಒಂದು ಹತ್ತಿರದಲ್ಲಿದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 1921ನೇ ಇಸವಿಯಿಂದ ಅವರು ಚೌಕಾಮೇಳ ಮತ್ತು ಮಹಾರಥ ಅಂತೇಳಿ ನಾಗಪುರದಲ್ಲಿ 2 ಪತ್ರಿಕೆ ನಡೆಸ್ತಾ ಇದ್ರು. ಆ ಪತ್ರಿಕೆಯಲ್ಲಿ ಸಣ್ಣ ಸಣ್ಣ ಅಂಕಣಗಳನ್ನ ಬಾಬಾ ಸಾಹೇಬರು ಎಲ್ಲಿ ಅವರು ಓದಿದ್ದಾರೆ, ಏನೇನು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಅವರು ಗಮನಿಸ್ತಾ ಇದ್ರು. ಯಾರು? ಬಾಬು LN ಹರಿದಾಸ್. ಈ ಹರಿದಾಸ್ ಅನ್ನೋರು ಬಹಳ ಇಂಟೆಲಿಜೆಂಟ್ ವ್ಯಕ್ತಿಯವರು. ಆಮೇಲೆ ಏನು ಮಾಡಿದ್ರು, ಅವರು ಒಂದು ಮಂಡಾಯ ಮಹಾತ್ಮೆ ಅಂತೇಳಿ ಒಂದು ಪುಸ್ತಕ ತಗೊಂಡ್ಬಂದ್ರು. SC ST ಜನಗಳಿಗೋಸ್ಕರನೇ ತಗೊಂಡ್ಬಂದ್ರು. 1937ರಲ್ಲಿ ಯಾವಾಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಚುನಾವಣೆಯಲ್ಲಿ 17 ಜನ ಜಯಬೇರಿ ಬಾರಿಸಿ ವಿನ್ ಆಗ್ತಾರೆ, ಆಗ ಅವ್ರು ಏನ್ ಮಾಡಿದ್ರು, ಮರಾಠಿ ಒಳಗೆ ಭೀಮಾಜಯ್ ಜೈ ಭೀಮಾಜಯ್ ಜೈ ಅನ್ನೋದನ್ನ ಒಂದು ಸೃಷ್ಟಿ ಮಾಡಿ ಒಂದು ಅವರ ಅಂಕಣದಲ್ಲಿ ಬರೆದ್ರು 1937ನೇ ಇಸ್ವಿ. ಆ ಬರೆದಾಗ ಅವರು ಭೀಮಾಜಯ್ ಜೈ ಭೀಮನಿಗೆ ಜೈ ಭೀಮನಿಗೆ ಜೈ ಅಂತ ನಮ್ಮ ಕನ್ನಡದಲ್ಲಿ ಹೇಳ್ದಂಗೆ ಅದನ್ನ ಹೇಳಿದ್ರು. ಆಮೇಲೆ ಜೈ ಭೀಮ್ ಅನ್ನೋದನ್ನ ಅವರು ಸೃಷ್ಟಿ ಮಾಡಿದ್ರು. ಇದು ಪ್ರಥಮ ಬಾರಿಗೆ ಬಾಬು LN ಹರಿದಾಸ್ ಅವರು ಬಹಳ ಅತ್ಯಂತ ನಿಕಟವರ್ತಿಯಾಗಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ಕಾಳಾರಾಮ್ ದೇವಸ್ಥಾನಕ್ಕೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರವೇಶ ಮಾಡಿ ಅಲ್ಲೂ ಸಹ ಅವ್ರ ಜೊತೆಗಿರ್ತಾರೆ. ಈ ಮಂಡಾಯ ಮಹಾತ್ಮೆಯಲ್ಲಿ ಎಲ್ಲದನ್ನು ಬರೀತಾರೆ ಅವರು. ನಮ್ಮ SC STಗಳ ಒಂದು ಪುಸ್ತಕ ತಯಾರು ಮಾಡ್ತಾರೆ. ಈ ಒಂದು ವ್ಯಕ್ತಿ ಬಹಳ ದಿವಸ ಬದುಕಲಿಲ್ಲ ಪಾಪ. 1939ರಲ್ಲಿ ಅವರು ಮರಣ ಹೊಂದ್ತಾರೆ. ಇದು ಇವತ್ತು ನಮ್ಮ ಇಡೀ ದೇಶಾದ್ಯಂತ ಲಂಡನ್ ನಲ್ಲಿರೋರು ಜೈಭೀಮ್ ಅಂತ ಕೂಗ್ತಾರೆ, ಕೆನಡಾದಲ್ಲಿರೋರು ಜೈಭೀಮ್ ಅಂತ ಕೂಗ್ತಾರೆ, ಮತ್ತೆ ಇನ್ನು ಎಲ್ಲಾ ರಾಜ್ಯಗಳಲ್ಲೂ ಎಲ್ಲ ದೇಶಗಳಲ್ಲೂ ಜೈಭೀಮ್ ಅಂತ ಕೂಗ್ತಾರೆ. ಇದು ಒಂದು ಸಣ್ಣ ಮಾಹಿತಿ ನಿಮಗೆ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದರು. ಸಂವಿಧಾನವನ್ನು ಬರೆದಾಗ ನಮಗೆ SC STಗಳಿಗೆ ಕೊಟ್ಟಿರ್ತಕ್ಕಂಥ ಕೇವಲ 5 ಆರ್ಟಿಕಲ್ಗಳು ಮಾತ್ರ ನಮಗೆ ಕೊಟ್ಟಿದ್ದಾರೆ. ಈ ಪುಸ್ತಕದಲ್ಲಿ ಇದೆ. ಇದು ಒಂದು ಸಣ್ಣ ಕೈಪಿಡಿ. ದಯಮಾಡಿ ತಾವೆಲ್ಲ ತಗೊಂಡು ಓದಬೇಕು. ಅಂತ ಪುಸ್ತಕಗಳನ್ನ ಯಾರ್ಯಾರು ವಿದ್ಯಾವಂತರಿದ್ದೀರಾ ತಾವೆಲ್ಲರೂ ತಿಳ್ಕೊಂಡು ಇದನ್ನು ಓದಬೇಕು. ಈ ಒಂದು 5 ಆರ್ಟಿಕಲ್ಗಳಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಮುಖ್ಯವಾದ ಒಂದು ಇದು ಅಂತ ಹೇಳಿದ್ರೆ, ಒಂದು ಸಮಾನತೆ ಆರ್ಟಿಕಲ್ 14 14, ಇನ್ನೊಂದು 15 4, ಮತ್ತೆ ಅಸ್ಪೃಶ್ಯತೆ ನಿವಾರಣೆ ಆರ್ಟಿಕಲ್ 17, ಆಮೇಲೆ ಆರ್ಟಿಕಲ್ 19, ಆಮೇಲೆ ಆರ್ಟಿಕಲ್ 330 332. ಸಂವಿಧಾನ ಮತ್ತು ಲೋಕಸಭೆಗೆ ಎಂಟ್ರಿ ಆಗಲಿಕ್ಕೆ ಈ ಒಂದು ಆರ್ಟಿಕಲ್ಗಳನ್ನ ನಮ್ಮ SC ST ಜನಾಂಗಗಳಿಗೆ ಕೊಟ್ಟಿದ್ದಾರೆ. 395 ಆರ್ಟಿಕಲ್ಗಳಲ್ಲಿ ಬರೀ 5 ಮಾತ್ರ ನಮಗೆ ಕೊಟ್ಟಿದ್ದಾರೆ ಅಷ್ಟೇ ಬಾಬಾ ಸಾಹೇಬರು. ಇನ್ನ ಉಳಿದ 394 ಆರ್ಟಿಕಲ್ಗಳನ್ನ ದೇಶದ ಎಲ್ಲಾ ಜನರಿಗೂ ಕೊಟ್ಟಿದ್ದಾರೆ. ನಮಗೆ ಹೇಳ್ತಾರೆ ಜನರಲ್ ಕ್ಯಾಟಗರಿ ಅವರು, ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸರ್ವೇಶನ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ.
ನಮಗೆ ಕೊಟ್ಟಿರೋದು ಸ್ವಾಮಿ ಬರೀ 18%, 22% ಅಷ್ಟೇ. ನಿಮಗೆ 32% ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದನ್ನು ನಿಮಗೆ ಬಳಸ್ಕೊಳಕ್ಕೆ ಬರ್ತಾ ಇಲ್ಲ. ನಮಗೆ ಹೇಳ್ತಾ ಇದ್ದೀರಾ 32% ಜಾಸ್ತಿ ಅಂತೇಳಿ. ಇದು ತಾವೆಲ್ಲರೂ ಸಹ ತಿಳ್ಕೋಬೇಕು. ಆಮೇಲೆ ನಮ್ಮ ಓಟಿನ ಹಕ್ಕನ್ನು ತಂದುಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ 18 ವರ್ಷ ಮೇಲ್ಪಟ್ಟವರು ಎಲ್ಲರಿಗೂ ಸಹ ಓಟಿನ ಹಕ್ಕು ಕೊಡಬೇಕು ಅಂತೇಳಿ ವಾದ ಮಾಡಿ ಬ್ರಿಟನ್ನಿನ ಪ್ರೈಮ್ ಮಿನಿಸ್ಟರ್ ಹತ್ರ, ಪ್ರಧಾನಮಂತ್ರಿಗಳ ಹತ್ರ ಒಂದು ತರ್ಕಬದ್ಧವಾಗಿ ವಾದ ಮಾಡಿ ನಮ್ಮ ದೇಶಕ್ಕೆ ಓಟಿನ ಹಕ್ಕನ್ನು ಎಲ್ಲ ಮಹಿಳೆಯರಿಗೆ ಮತ್ತು ಸ್ಟೂಡೆಂಟ್ಸಿಗೆ ಎಲ್ಲರಿಗೂ ಸಹ ಒಂದು ಪುಸ್ತಕವನ್ನು ಕೊಟ್ಟು ಅದು ಅವರು ತಂದು ಕೊಟ್ಟ ಮೇಲೆ ನಮಗೆಲ್ಲ ಒಂಥರ ಸ್ವಾತಂತ್ರ್ಯ ಬಂದಂಗಾಯಿತು. ಒನ್ ವೋಟ್ ಒನ್ ವ್ಯಾಲ್ಯೂ ಅಂತೇಳಿ ಇದನ್ನ ಬಾಬಾ ಸಾಹೇಬರು ತಂದು ಕೊಟ್ಟಾಗ ನಾವೆಲ್ಲರೂ ಓಟ್ ಹಾಕ್ತಾ ಇದ್ದೀವಿ. ನಾನು ಮುಖ್ಯವಾಗಿ ಇಲ್ಲಿ ಪ್ರತಿಭಾ ಪುರಸ್ಕಾರ ತಗೊಳ್ತಕ್ಕಂಥ ನಮ್ಮ ಈ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಈಗ ಓಟ್ ಹಾಕೋಕ್ಕೆ ಹೋಗ್ತಾ ಇದ್ದೀರಿ. ದಯಮಾಡಿ ಓಟಿನ ಮಹತ್ವವನ್ನು ತಿಳ್ಕೋಬೇಕು. ನೀವು ನಿಮ್ಮ ತಂದೆ ತಾಯಿ ಕೇಳೋದಾಗಲಿ, ನಿಮ್ಮ ಯಾರೋ ಅಕ್ಕಪಕ್ಕದ ಮನೆಯವರು ಕೇಳೋದಾಗಲಿ ಇದನ್ನು ಮಾಡಬೇಡಿ. ಇಲ್ಲಿ ನಾವು ಓಟಿನ ಹಕ್ಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸ್ಕೊಂಡು ಓಟ್ ಹಾಕಬೇಕಾಗಿದೆ. ಯಾರು ನಿಮಗೆ ಒಳ್ಳೆಯ ವ್ಯಕ್ತಿ ಇದ್ದಾರೆ, ಯಾರು ಸಾಮಾಜಿಕವಾಗಿ ಕೆಲಸ ಮಾಡ್ತಾರೆ, ಯಾರು ನಮ್ಮ ಸಮುದಾಯಗಳಿಗೆ ಸ್ಪಂದನೆ ಕೊಡ್ತಾರೆ, ನೀವು ವಿದ್ಯಾವಂತರಾಗಿದ್ದೀರಾ, ನಿಮ್ಮ ತಂದೆ ತಾಯಿಯವರೇನೋ ಗೊತ್ತಿಲ್ಲ, ಅವರು ಪಾಪ ಮಾಡಿಬಿಟ್ರು. ಹಂಗಾಗಿ ನೀವು ಯೋಚನೆ ಮಾಡಿ ಈ ಓಟಿನ ಹಕ್ಕನ್ನು ಬಳಸ್ಕೋಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಬಾಬಾ ಸಾಹೇಬರು 9 ಡಿಗ್ರಿ, 9 PhDಗಳು, 32 ಡಿಗ್ರಿಗಳು, ಇಷ್ಟೆಲ್ಲ ವಿಚಾರಗಳನ್ನು ಪಡೆದು ಅವರು ಅನೇಕ ಕಿರುಕುಳಕ್ಕೂ ಸಹ ಒಳಗಾಗ್ತಾರೆ. ಆದರೆ ಅವರು ತಾಳ್ಮೆ ಎಲ್ಲೂ ಕಳ್ಕೊಳ್ಳೋದಿಲ್ಲ. ನೀವು ತಾಳ್ಮೆನ ಎಲ್ಲೂ ಕಳ್ಕೋಬಾರ್ದು. ವಿನಯ ಮತ್ತು ಸವಿನಯ ಎಲ್ಲದೂ ಸಹ ಇರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅನೇಕ ಅವಮಾನಗಳಾಗ್ತವೆ, ಅದೆಲ್ಲ ನಿಮಗೆ ಗೊತ್ತಿದೆ. ಆದರೆ ಅವ್ರು ಏನು ಹೇಳ್ತಾರೆ, ನಮ್ಮ MD ಸರ್ ಹೇಳಿದ್ರು, ಶಿಕ್ಷಣ ಬೇಕೇ ಬೇಕು. ನೀವು ಬರೀ 6 ಗಂಟೆ ಓದ್ತಿರೋ 10 ಗಂಟೆ ಓದ್ತಿರೋ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೋಸ್ಕರ ಲಂಡನ್ನಲ್ಲಿ 18 ಗಂಟೆಗಳ ಕಾಲ ಓದಿದ್ದಾರೆ. ನಾವು ಅಟ್ಲೀಸ್ಟ್ 6 ಗಂಟೆ ಓದಿ ನಮ್ಮ ಸ್ವಂತಕ್ಕೋಸ್ಕರ ನಾವು ಮುಂದೆ ಬರಬೇಕು. 6 ಗಂಟೆ ಒಂದು ದಿನ ಓದಿದ್ರೆ ಸ್ಟೂಡೆಂಟ್ಗಳು ನೀವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗೋದ್ರಲ್ಲಿ ಏನೂ ಸಂದೇಹ ಇಲ್ಲ. ಆದ್ದರಿಂದ ನೀವು 6 ಗಂಟೆ ಅಂತ ಹೇಳಿದ್ರೆ 365 ದಿನಕ್ಕೆ ನೀವು 2000 ಗಂಟೆ ಆಯಿತು. ಅದೇನು ದೊಡ್ಡದಲ್ಲ. IAS, IPS ಎಲ್ಲದೂ ಸಹ ಮಾಡ್ಬೋದು. ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ನಮಗೇನು ಹೇಳ್ತದೆ, ಎಲ್ಲ ಥರದ ಅಧಿಕಾರವನ್ನು ಸಹ ಕೊಡ್ತದೆ. ನೋಡಿ, ಯಾವುದೋ ಒಂದು ಕಾಲದಲ್ಲಿ ನಾವು ನಮ್ಮ ತಂದೆಯವರು ಕಲಿತಾ ಇದ್ರು, ಇವತ್ತು ನಮ್ಮ ಮಗ IPS ಆಗಿದೆ, ಯಾರೊಬ್ಬ ತಮಟೆ ಬಾರಿಸ್ತಾ ಇದ್ದಾರೆ, ಅವನೀಗ IAS ಆಗಿದೆ. ಇದಕ್ಕೆಲ್ಲ ಕಾರಣ ಯಾರಾಗಿದ್ದಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿದ್ದಾರೆ. ಅದಕ್ಕೋಸ್ಕರ ಒಬ್ಬ ಬೂಟು ಒಲೆಯನಿಗೆ ಮತ್ತೆ ಒಬ್ಬ ಇದು ಚಪ್ಪಲಿ ಒಲೆಯನಿಗೆ ಅಧಿಕಾರ ಕೊಡ್ತಾರೆ ಅಂತ ಹೇಳಿದ್ರೆ ಈ ಸಂವಿಧಾನದಲ್ಲಿ ಎಷ್ಟು ತಾಕತ್ತು ಇರಬೇಕು ಅನ್ನೋದನ್ನ ನೀವು ತಿಳ್ಕೋಬೇಕಾಗಿದೆ. ಆದ್ದರಿಂದ ಈ ಸಂವಿಧಾನ ನಾವು ಹೊರಟೋದ್ರೆ ನಾವು ಈ ಭೂಮಿ ಮೇಲೆ ವಾಸ ಮಾಡೋಕ್ಕಾಗಲ್ಲ. ನಮಗೆ ಬುದ್ಧ, ಬಸವ, ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಪೆರಿಯಾರು ಇದೆಲ್ಲ ಕೊಟ್ಟಿರ್ತಕ್ಕಂಥ ಏನು ಸಮಾನತೆ ಅನ್ನೋದಿದೆ, ಈ ಸಮಾನತೆಯನ್ನು ಉಳಿಸ್ಕೋಬೇಕಾಗಿದೆ. ನಾವು ಯಾರು ಎದುರ್ಕೋಬೇಕಾಗಿಲ್ಲ. ನಾವು ಕೀಳಿದ ಮೇಲೆ ಫಸ್ಟ್ ಬಿಟ್ಬಿಡ್ಬೇಕು. ನಾವು ಕೀಳಿದ ಮೇಲೆ ಬಿಟ್ಟರೆ ಮಾತ್ರ ನಾವು ಮುಂದಾಗಕ್ಕೆ ಸಾಧ್ಯ ಆಗ್ತದೆ. ನಾವು ಅಸ್ಪೃಶ್ಯರು, ನಾವು ಹಿಂದುಳಿದವರು, ಈ ಕೀಳಿದ ಮೇಲೆ ಬಿಡಬೇಕು. ನಾವು ಯಾವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ತಾಳ್ಮೆ ಕಳ್ಕೊಂಡರೆ ಎದೆಯಲ್ಲಿ ಬೆಂಕಿ, ತಲೆಯಲ್ಲಿ ಜ್ಞಾನ ಇರಬೇಕು. ಅಂಬೇಡ್ಕರ್ ಬಗ್ಗೆ ಅನೇಕ ಪುಸ್ತಕಗಳು ಬಂದಿದ್ದಾವೆ. ಆ ಪುಸ್ತಕಗಳೆಲ್ಲ ಓದಬೇಕು. ಅವರು ದೇವರುಗಳ ಬಗ್ಗೆ ಬರೆದಿದ್ದಾರೆ. ದೇವರುಗಳು ನಮ್ಮನ್ನು ನಂಬಿ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ. ಜಾತಿಗಳ ಬಗ್ಗೆ ಬರೆದಿದ್ದಾರೆ, ಅನಿಲೇಷನ್ ಆಫ್ ಕಾಸ್ಟ್ ಅಂತ, ಜಾತಿ ವಿನಾಶ ಅಂತ, ಮತ್ತೆ ನಮ್ಮ ಹಿಂದೂ ಧರ್ಮದ ಒಗಟುಗಳ ಬಗ್ಗೆ ಬರೆದಿದ್ದಾರೆ. ಆ ಎಲ್ಲದನ್ನು ಸಹ ಬುಕ್ಗಳು ಸಿಗ್ತವೆ. ಈಗ ಯಾರು ನೀವು ಡಿಗ್ರಿ ಓದ್ತೀರಾ, SSLC ಓದ್ತೀರಾ, ನೀವೆಲ್ಲರೂ ಸಹ ಒಂದೇ ಒಂದು ಪುಸ್ತಕನ ಪರ್ಚೇಸ್ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಬ್ಬರು ಮಾಸ್ಟರ್ ಅರ್ಜುನ್ ಕೇಲಸ್ಕರ್ ಅಂತೇಳಿ ಒಂದು ಸಣ್ಣ ಈ ಥರ ಕೈಪಿಡಿ ಕೊಡ್ತಾರೆ. SSLC ಪಾಸ್ ಆದಾಗ 1912ನೇ ಇಸ್ವಿಯಲ್ಲಿ ಅವರಿಗೆ ಅದನ್ನು ಕೊಟ್ಟಾಗ ಅದು ಓದ್ತಾರೆ. ಅವರು ಓದಾಗ ಅವ್ರ ಇಡೀ ಜೀವನನೇ ಬದಲಾವಣೆ ಆಗೋಗ್ತು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್. ಹಂಗೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಥರ ಕಷ್ಟಗಳು ಏನೂ ಇಲ್ಲ. ಈಗ ಅಷ್ಟು ನಾವು ಕೀಳುಮಟ್ಟಕ್ಕೂ ಹೋಗಿಲ್ಲ. ಈಗಾಗಲೇ ನಾವು ಅಲ್ಲಲ್ಲೇ ಇದೆ, ಸಾಮಾಜಿಕ ಅನ್ಯಾಯ ನಡೀತಾ ಇದೆ. ಆದರೂ ನಾವು ಈಗಿನ ಘಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಹೊಂದ್ಕೊಂಡು ಓದಬೇಕಾಗುತ್ತೆ. ಮತ್ತು
ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಚ್ಚರಿಕೆ ಕೊಡ್ತಾರಂತ ಈ ಸಂವಿಧಾನ ಪುಸ್ತಕ ಬರಿಬೇಕಾದ್ರೆ 479 ಪುಟಗಳ ಪುಸ್ತಕ ಇದೆ. ಇದನ್ನು ಬಗ್ಗೆ ಸಣ್ಣ ಕೈಪಿಡಿ ಇದೆ. ಆದ್ದರಿಂದ 479 ಪುಸ್ತಕಗಳ ಕೈಪಿಡಿ ಪುಸ್ತಕ ಬರೀಬೇಕಾದ್ರೆ ಅವ್ರು ಹೇಳ್ತಾರೆ 1949 ನವೆಂಬರ್ 25ನೇ ತಾರೀಕು ಅವ್ರು ಹೇಳ್ತಾರೆ 3 ಎಚ್ಚರಿಕೆಗಳನ್ನು ಕೊಡ್ತಾರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಬಗ್ಗೆ. ಈ ಸಂವಿಧಾನ ನಾನು ಬರೆದಿರೋದು ನಮ್ಮ ತಳ ಸಮುದಾಯಗಳಿಗೆ ಮತ್ತು ಪ್ರಪಂಚದ ಈ ದೇಶದಲ್ಲಿ ಓದ್ತಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಅಂತ ಹೇಳ್ತಾರೆ. ಎಲ್ಲ ಹಿಂದುಳಿದ ವರ್ಗದವರು ಪ್ರತಿಯೊಬ್ಬರಿಗೂ ಸಹ ಇದರಲ್ಲಿ ಒಂದು ನ್ಯಾಯ ಸಿಗ್ತದೆ. ಈ ಒಂದು ದೃಷ್ಟಿಯಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ನೋಡಿ ನೀವು ಈ ಸಂವಿಧಾನದಲ್ಲಿ ವ್ಯಕ್ತಿ ಪೂಜೆ ಮಾಡಬೇಡಿ ಮತ್ತು ನೀವು ಈ ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥ ವಿಚಾರಗಳನ್ನು ಚೆನ್ನಾಗಿ ತಿಳ್ಕೋಬೇಕು. ವ್ಯಕ್ತಿ ಪೂಜೆ ಮಾಡಿದ್ರೆ ಈ ಸಂವಿಧಾನ ಉಳಿಯಲ್ಲ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ ವ್ಯಕ್ತಿ ಪೂಜೆಗಳು ಎಲ್ಲೆಲ್ಲಿ ನಡೀತಾ ಇದ್ದಾವೆ ಅಂತೇಳಿ. ಆ ಕಾಲದಲ್ಲಿ ಗಾಂಧೀಜಿ ಪೂಜೆ ವ್ಯಕ್ತಿ ಪೂಜೆ ಮಾಡಿದ್ರು, ಮತ್ತೆ ಇಂದಿರಾ ಗಾಂಧಿ ಪೂಜೆ ಮಾಡಿದ್ರು, ಈಗ ಮೋದಿನೂ ಪೂಜೆ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಪ್ರಜಾಪ್ರಭುತ್ವ ಸಂವಿಧಾನ ಎಲ್ಲ ಡಿಕ್ಟೇಟರ್ಶಿಪ್ಗೆ ಹೋಗ್ತಾ ಇದೆ. ಆದ್ದರಿಂದ ಡಿಕ್ಟೇಟರ್ಶಿಪ್ಗೆ ಹೋದರೆ ನಮಗೆ ನ್ಯಾಯ ಸಿಗೋದಿಲ್ಲ. ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ತಾವು ಸಂವಿಧಾನ ಓದಬೇಕು, ಈ ಸಂವಿಧಾನ ಉಳಿಸ್ಬೇಕು. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದ ಸಹ ನಮ್ಮ ಈ ಸಮಾನತೆ ಬಗ್ಗೆ ಭಾಳ ಹೋರಾಟ ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿಲ್ಲ ಅದು. ನಾವು ಬರೀ ಬಾಬಾ ಸಾಹೇಬರು ಅವರು ಇವರು ಅಂತ ಹೇಳ್ತಾರೆ. ಬಾಬಾ ಸಾಹೇಬರು ಇದಕ್ಕಿಂತಲೂ ಹೆಚ್ಚಾಗಿ ಕಟುವಾಗಿ ನಮ್ಮ ಹಿಂದೂ ಧರ್ಮನ ಮತ್ತು ಪುರೋಹಿತಶಾಹಿನ ಟೀಕಿಸಿರೋದು ಸ್ವಾಮಿ ವಿವೇಕಾನಂದ. ಅವರು ಹೇಳ್ತಾರೆ, ನಾನು ಶೂದ್ರನಾಗಿದ್ದೇನೆ, ನಾನು ಎಲ್ಲಿ ಬೇಕಾದರೂ ಕೂತು ಏನು ಬೇಕಾದರೂ ತಿನ್ನುತ್ತೇನೆ, ಆದರೆ ಕತ್ತು ಮುಚ್ಚಿ ಅಲ್ಲ. ನಾನು ದೇಶ ವಿದೇಶಗಳಲ್ಲಿ ಬಹಿರಂಗವಾಗಿಯೇ ತಿನ್ನುತ್ತೇನೆ. ಎಲ್ಲ ಥರದ ಮಾಂಸಗಳನ್ನು ಸಹ ಸ್ವಾಮಿ ವಿವೇಕಾನಂದ ತಿಂತಾ ಇದ್ರು. ಇದು ಅವ್ರು ಇಷ್ಟು ಓದಬೇಕು. ಅವ್ರದ್ದು 11 ವಾಲ್ಯೂಮ್ಸ್ ಇದೆ. 11 ವಾಲ್ಯೂಮ್ಸಲ್ಲಿ ಅವರು ಕೃತಿ ಶ್ರೇಣಿ ಅಂತ ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅದರಲ್ಲಿ ಅವರೇ ಬರ್ಕೊಂಡಿದ್ದಾರೆ. ಪತ್ರಮಾಲೆಗಳು ಅಂತ ಇದೆ, ಅದರಲ್ಲೂ ಬರೆದಿದ್ದಾರೆ ಅವರು. ನಮಗೆ ಇದನ್ನೆಲ್ಲ ಹೇಳೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಯಾರೋ ಬರೀತಾರೆ, ಯಾರೋ ಹೇಳ್ತಾರೆ, ನಾವು ಅದರಲ್ಲಿ ಮುಳುಗೋಗಿರ್ತೀವಿ. ಸ್ವಾಮಿ ವಿವೇಕಾನಂದ ದೇವರು ಅಂತ ಅವರು ಸರ್ವಾಧಿಕಾರಿಯನ್ನ ಬಹಳ ಟೀಕೆ ಮಾಡ್ತಾ ಇದ್ರು. ಅವರು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ಅವರು 1887ರಲ್ಲಿ ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿದಾಗ ಅವರು ನಮ್ಮ ಇಮ್ಮಡಿ ಸರ್ ಯಾವಾಗ ಯಾಕೆ ಹಿಂದಿಂದ ಓಡಾಡ್ತಾರಲ್ಲ ಇವಾಗ ಹೋಗ್ತಾ ಇದ್ರು. ಯಾಕೆ ಓಡಾಡ್ತಾ ಇದ್ರು ಅಂದರೆ, ನಾನು ವ್ಯಕ್ತಿ ಪೂಜೆಗೆ ಒಳಗೊಂಡ್ಬಿಡ್ತೀನಿ, ನಾನು ಮುನ್ನುಡಿ ಬರಬಾರ್ದು, ನಾನು ಹಿಂದಿನಿಂದಲೇ ಸಪೋರ್ಟ್ ಮಾಡಬೇಕು ಅಂತ ಅವರು ರಾಮಕೃಷ್ಣ ಆಶ್ರಮದ ಒಂದು ಕಾನ್ಸ್ಟಿಟ್ಯೂಷನ್ ಬರೀತಾರೆ, ಪುಸ್ತಕ ಬರೀತಾರೆ, ಹೆಂಗಿರಬೇಕು ರಾಮಕೃಷ್ಣ ಆಶ್ರಮ ಅಂತೇಳಿ. ಅದರ ಆಧಾರದ ಮೇಲೆ ಎಲ್ಲ ಜಾತಿಯವರು, ಎಲ್ಲ ಮತದವರು, ಹೆಂಗಸರು ಗಣಸರು ಎಲ್ಲರೂ ಸಹ ಇವತ್ತು ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಧ್ಯಾನ ಮಾಡಿಕೊಂಡು ಭಕ್ತಿಯಿಂದ ಬರ್ತಾ ಇದ್ದಾರೆ ಮತ್ತು ಅಲ್ಲಿ ಸನ್ಯಾಸತ್ವವನ್ನು ಸಹ ತಗೋಬಹುದು. ಆ ಥರ ಒಂದು ಕಾನ್ಸ್ಟಿಟ್ಯೂಷನ್ ಸ್ವಾಮಿ ವಿವೇಕಾನಂದ ಅವರು ಬರೀತಾರೆ. ಇದು ಸ್ವಾಮಿ ವಿವೇಕಾನಂದ ಅವರು ಇದು ಏನು ಹೇಳ್ತಾರೆ, ಅದಕ್ಕೆ ವ್ಯಕ್ತಿ ಪೂಜೆಯನ್ನು ನಿಷೇಧ ಮಾಡಲಿಕ್ಕೋಸ್ಕರ ಅವರು ಇಷ್ಟೊಂದು ಅವರು ಉಗ್ರವಾದ ಹೋರಾಟ ಮಾಡ್ತಾರೆ. ಅವ್ರು ಹೇಳ್ತಾರೆ 11 ಸೆಪ್ಟೆಂಬರ್ 1893ರಲ್ಲಿ ಒಂದು ಕಾನ್ಫರೆನ್ಸ್, ಚಿಕಾಗೋ ಕಾನ್ಫರೆನ್ಸಿಗೆ ಹೋದಾಗ ಅಲ್ಲಿ ಹೇಳ್ತಾರೆ ಈ ವಿಚಾರನ ಅಲ್ಲೇ ಹೇಳೋದು ಅವೆಲ್ಲ. ಅದಕ್ಕೋಸ್ಕರ ನಾನು ಈ ಎಲ್ಲ ವಿಚಾರಗಳನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನೀವೇನು ಇವತ್ತು 75 ಜನ ಎಲ್ಲ ವಿದ್ಯಾರ್ಥಿಗಳು ಇದನ್ನು ತಗೊಳ್ತೀರಾ, ಬಾಬಾ ಸಾಹೇಬ್ ಅಂಬೇಡ್ಕರ್, ಸಂವಿಧಾನ, ಬುದ್ಧ, ಬಸವ ಇವರೆಲ್ಲರಿಗೂ ಸಹ ನೀವು ಓದಬೇಕು. ಓದ್ಬಿಟ್ಟು ಅವ್ರು ಏನು ಹೇಳಿದ್ದಾರೆ ಸಮಾನತೆ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು. ಮತ್ತು ನಮ್ಮ ಎಲ್ಲ ಸಮುದಾಯದವರಿಗೂ ಸಹ ನಾವು ಕೆಲಸ ಮಾಡಬೇಕಾಯ್ತು. ಮುಖ್ಯವಾಗಿ ನಮ್ಮ ಅಲೆಮಾರಿಗಳಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾವು ಅಸ್ಪೃಶ್ಯರು, ನಾವು ಅಲ್ಲೋಗ್ಬಾರ್ದು ಇಲ್ಲೋಗ್ಬಾರ್ದು ಅಂತೇಳಿ ನಾವು ಭಾಳ ಎದುರ್ಕೊಳ್ತೀವಿ. ಈಗ ನಮ್ಮ ಬಡಿಗೇರ್ ಸಾಹೇಬರಂತವರು ಅಧಿಕಾರಿಗಳು ಬಂದಿದ್ದಾರೆ, ಅವರು ನಮಗೆಲ್ಲ ಒಂಥರ ಮಾರ್ಗದರ್ಶಕರು. ನಮ್ಮ ಸುತ್ತಾಡಿಸಿದ್ರಲ್ಲೂ ಇದ್ದಾರೆ ತುಂಬ ಜನ, ADC ಆಗಿದ್ದಾರೆ ಮತ್ತು DD ಆಗಿದ್ದಾರೆ, ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲ ಚೆನ್ನಾಗಿ ಓದಿ ಮುಂದೆ ಬಂದಿದ್ದಕ್ಕೋಸ್ಕರನೇ ಆ ಥರ ಆಗಿರೋದು. ಆದ್ದರಿಂದ ತಾವುಗಳು ನೀವು ಅವರ ಮಾದರಿಯಲ್ಲಿ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾವತ್ತೂ ಸಹ ನೀವು ಮರೆಯದಲೇ ನಿಮ್ಮ ಆತ್ಮವಾಗಿ ಅವ್ರನ್ನ ಪ್ರೀತಿಸಿ ಓದಿದ್ರೆ ಮಾತ್ರ ಮುಂದೆ ಬರ್ತೀರಾ. ಓದಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ಇದು ನಾನು ಸಣ್ಣ ಒಂದು ಸಂದೇಶ ತಂದು ಕೊಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆಲ್ಲರಿಗೂ ಜೈ ಹಿಂದ್ ವಂದನೆಗಳನ್ನು ಅರ್ಪಿಸ್ತೀನಿ. ಜೈ ಹಿಂದ್.